ಬೆಳ್ಳಂಬೆಳಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಇವತ್ತು ಬೆಳ್ಳಂಬೆಳಗ್ಗೆ ಸುಮಾರು 2 ಇನೋವಾ ಕಾರ್ನಲ್ಲಿ ಬಂದಿರುವಂಥ 9 ಅಧಿಕಾರಿಗಳ ತಂಡ ಇಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇದೀಗ ನಾನು ತುಮಕೂರಿನ ಮರಳೂರು ದಿಣ್ಣೆ ಬಳಿ ಇರುವಂತಹ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಇದರ ಮುಂಭಾಗ ಇದ್ದೀನಿ. ನೀವೀಗ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಅಧಿಕಾರಿಗಳು ಈಗಾಗಲೇ ಬೆಳ್ಳಂಬೆಳಗ್ಗೆ ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ದಾಳಿಯನ್ನು ನಡೆಸಿದ ಬಳಿಕ ಇಲ್ಲಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಸೆಕ್ಯೂರಿಟಿಗಳು ಎಲ್ಲರನ್ನೂ ಕೂಡ ಪರಿಶೀಲನೆಯನ್ನು ನಡೆಸಿ ಒಳಗೆ ಬಿಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಯಾವ ಕಾರಣಕ್ಕಾಗಿ ಇಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇನ್ನೂ ಕೂಡ ತಿಳಿದು ಬರ್ತಿಲ್ಲ. ರನ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಡಿ ಅಧಿಕಾರಿಗಳು ಇಲ್ಲಿ ಬಂದಿರಬಹುದು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಅದರ ಜೊತೆಗೆ ಮೆಡಿಕಲ್ ಸೀಟ್ಗಳನ್ನು ಬ್ಲಾಕ್ ಮಾಡಿಕೊಳ್ಳಲಾಗ್ತಿತ್ತು, ಈ ಕಾರಣದಿಂದಾಗಿಯೂ ಕೂಡ ಬಂದಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಆದರೆ ನಿಖರವಾಗಿ ಈವರೆಗೂ ಕೂಡ ಯಾವ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ? ಗೃಹ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಹತ್ತರ ಸ್ಥಾನವನ್ನು ಹೊಂದಿರುವಂತಹ 3ನೇ ಅತಿ ದೊಡ್ಡ ಸ್ಥಾನವನ್ನು ಹೊಂದಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ. ಉನ್ನತ ಮಟ್ಟದ ಹುದ್ದೆಯನ್ನು ಹೊಂದಿರುವಂಥವರು, ಜೊತೆಗೆ ಕರ್ನಾಟಕ ರಾಜಕಾರಣದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂಥ ರಾಜಕಾರಣಿ, ಜೊತೆಗೆ ತುಮಕೂರಿನ ಮಟ್ಟಿಗೆತ್ತು ಬಹಳ ಪ್ರಖ್ಯಾತ ರಾಜಕಾರಣಿಯಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಸಾಕಷ್ಟು ಆಸ್ತಿಯನ್ನು ಕೂಡ ಹೊಂದಿದ್ದಾರೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸಾಕಷ್ಟು ಕಾಲೇಜುಗಳನ್ನು ನಡೆಸ್ತಾ ಇದ್ದಾರೆ, ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ತುಮಕೂರಿನ ಹೆಗ್ಗೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಇಲ್ಲಿಯೂ ಕೂಡ ದಾಳಿ ನಡೆಸಬಹುದು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಇನ್ನೊಂದು ಕಡೆ ತುಮಕೂರಿನ ಹೊರವಲಯದಲ್ಲಿ ಅಂದರೆ ಬೆಂಗಳೂರಿಗೆ ಹೋಗುವಂಥ ರಸ್ತೆಯಲ್ಲಿರುವಂತಹ ಬೇಗೂರು ಬಳಿ ಇರುವಂತಹ ಮೆಡಿಕಲ್ ಕಾಲೇಜ್ ಏನಿದೆ ಇಲ್ಲಿಯೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರ್ಬೋದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಆದರೆ ನಾವೀಗ ಪ್ರದೇಶದಲ್ಲಿದ್ದೀವಿ, ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ. ಇಲ್ಲಿ ಸುಮಾರು 9 ಅಧಿಕಾರಿಗಳ ತಂಡ ಬೆಳ್ಳಂಬೆಳಗ್ಗೆಯೇ ದಾಳಿಯನ್ನು ನಡೆಸಿ ಇಲ್ಲಿ ಎಲ್ಲ ಒಂದು ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದೆ. ದಾಖಲೆಗಳನ್ನು, ಕಡತಗಳನ್ನು ಎಲ್ಲವನ್ನ ಕೂಡ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಡಿ ದಾಳಿ ಆದಂಥ ಸಂದರ್ಭದಲ್ಲಿ ಅಥವಾ IT ದಾಳಿ ಆದಂಥ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ಕಾರಣಕ್ಕೂ ಬಂದು ಇಲ್ಲಿ ಅವರು ಸೆಕ್ಯೂರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲ್ಲ. ಆದರೆ ಪರಮೇಶ್ವರ್ ಅವರು ಇಲ್ಲೊಂದು ಕಡೆ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡ್ರ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪೊಲೀಸ್ ಇಲಾಖೆ ಈಗಾಗಲೇ ಸಾಕಷ್ಟು ಪತ್ರಕರ್ತರು ವರದಿಯನ್ನು ಮಾಡಲಿಕ್ಕೆ ಬಂದಿದ್ರು, ಅವರ ಮೇಲೆಯೂ ಕೂಡ ದಬ್ಬಾಳಿಕೆ ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಖುದ್ದು DYSP ಅವರು ನಮ್ಮ ವರದಿಗಾರನ ಮೇಲೆಯೂ ಕೂಡ ಒಂದು ರೀತಿಯಂಥ ದಬ್ಬಾಳಿಕೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡುವಂಥ ಕೆಲಸವನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಮಾಡಿದ್ರ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಜೊತೆಗೆ ರನ್ಯಾರಾವ್ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಸಿದ್ಧಾರ್ಥ ಆದರೆ SSIT ಈ ಒಂದು ಟ್ರಸ್ಟ್ನಿಂದಲೇ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸುಮಾರು 41 ಕೋಟಿಯಷ್ಟು ಹಣವನ್ನು ಈ ರನ್ಯಾರಾವ್ ಖಾತೆಗೆ ವರ್ಗಾವಣೆ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಇಲ್ಲಿವರೆಗೂ ಕೂಡ ನಿಖರವಾದ ಮಾಹಿತಿ ಇಲ್ಲ, ಯಾವ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯವಾಗಿಲ್ಲ. ಹೀಗಾಗಿ ಸಾಯಂಕಾಲದ ಹೊತ್ತಿಗೆ ಸರಿಯಾದ ಮಾಹಿತಿ ನಮಗೆ ಲಭ್ಯವಾಗುವಂಥ ಸಾಧ್ಯತೆ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸಂಜಯ್ ಜೊತೆ ಹರ್ಷ ಸಿಸಿ, ಪ್ರಜಾಶಕ್ತಿ TV, ತುಮಕೂರು.